ನಮಸ್ಕಾರ ವೀಕ್ಷಕರೇ. ಬಹು ನಿರೀಕ್ಷಿತ ತಮಿಳುನಾಡು ಲೋಕಸಭಾ ಚುನಾವಣೆ ಮುಗಿದಿದೆ. ಮತದಾನ ಪ್ರಕ್ರಿಯೆ ಮುಗಿತಾ ಇದ್ದಂತೆ ದೊಡ್ಡ ಆರೋಪವೊಂದು ಕೇಳಿ ಬರ್ತಾ ಇದೆ. ಆಡಳಿತದಲ್ಲಿರೋ ಡಿಎಂಕೆ ಬಿಜೆಪಿ ಸೋಲ್ಬೇಕು ಅನ್ನೋ ಕಾರಣಕ್ಕೆ ನಕಾರಾತ್ಮಕ ತಂತ್ರ ಮಾಡಿರೋ ಆರೋಪ ಈಗ ಕೇಳಿ ಬರ್ತಾ ಇದೆ. ಕೊಯಂಬತ್ತೂರಿನಲ್ಲಿ 1 ಲಕ್ಷಕ್ಕೂ ಅಧಿಕ ವೋಟ್ಗಳು ಡಿಲೀಟ್ ಆಗಿದ್ದು ಮತ ಹಾಕೋಕೆ ಬಂದ ಜನರು ಶಾಕ್ ಆಗಿದ್ದಾರೆ. ಮತದಾನ ಮುಗಿತಾ ಇದ್ದಂತೆ ಈ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಿರೋ ಅಣ್ಣಾಮಲೈ ಸಾಕಷ್ಟು ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾರೆ. ಅಲ್ಲದೆ ಈ ರೀತಿ ಘಟನೆ ಆಗಿರೋ ಬೂತ್ಗಳಲ್ಲಿ ರಿಎಲೆಕ್ಷನ್ಗೂ ಮನವಿ ಕೂಡ ಮಾಡಿದ್ದಾರೆ. ಅಣ್ಣಾಮಲೈ ಪ್ರಚಾರ ಕಾರ್ಯಕ್ಕೆ ಉದ್ದೇಶಪೂರ್ವಕವಾಗಿ ಅಡ್ಡಿ ಮಾಡಿದ್ದ ಡಿಎಂಕೆ ಈಗ ಕೊನೆ ಅಸ್ತ್ರ ಅನ್ನೋ ಹಾಗೆ ಬಿಜೆಪಿಗೆ ವೋಟ್ ಹಾಕುವವರ ಐಡಿಯಾ ಇಲ್ಲದಂತೆ ಮಾಡಿ ಅಣ್ಣಾಮಲೈರನ್ನ ಸೋಲಿಸೋದಕ್ಕೆ ಮುಂದಾಗಿದೆ ಅನ್ನೋ ಆರೋಪ ದಟ್ಟವಾಗಿ ಕೇಳಿ ಬಂದಿದೆ. ಈ ಮಧ್ಯೆ ಬೂತ್ ಪಕ್ಕದಲ್ಲಿ ಹಣ ಹಂಚುತ್ತಿದ್ದ ಡಿಎಂಕೆ ಮುಖಂಡ ಸಿಕ್ಕಿಬಿದ್ದಿದ್ದಾನೆ. ಹಾಗಿದ್ರೆ ಏನಿದು ಆರೋಪ? ಈ ವೋಟರ್ಸ್ ಐಡಿ ಡಿಲೀಟ್ ಹಿಂದಿನ ಕಿಂಗ್ ಪಿನ್ ಯಾರು? ತಮಿಳುನಾಡಲ್ಲಿ ಎಲೆಕ್ಷನ್ ಹೇಗಾಯ್ತು? ಇದೆಲ್ಲವನ್ನ 1 by 1 ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಆರೋಪ ಪ್ರತ್ಯಾರೋಪ ಏನೇ ಇದ್ರೂ ಜನರ ತೀರ್ಮಾನ ಅಂತಿಮ. ನಮ್ಮ ಪಕ್ಷದ ಪರ ನಾವು ಪ್ರಚಾರ ಮಾಡೋಣ. ಜನರು ಯಾವ ತೀರ್ಪು ಕೊಡ್ತಾರೋ ಅದಕ್ಕೆ ಬದ್ಧರಾಗೋಣ ಅನ್ನೋದು ಆರೋಗ್ಯಕರ ರಾಜಕಾರಣ. ಆದರೆ ಡಿಎಂಕೆ ಮೇಲೆ ಈಗ ಬಂದಿರೋ ಆರೋಪ ಸಂವಿಧಾನಕ್ಕೆ ತದ್ವಿರುದ್ಧ ಹಾಗೂ ಕಾನೂನು ಉಲ್ಲಂಘನೆಯ ಸ್ಪಷ್ಟ ಚಿತ್ರಣವನ್ನ ಕೊಡ್ತಾ ಇದೆ. ಮತದಾನ ಮುಗಿಯೋ ಹೊತ್ತಲ್ಲಿ ಈ ಬಗ್ಗೆ ಮಾತನಾಡಿದ ಅಣ್ಣಾಮಲೈ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಕೊಯಂಬತ್ತೂರು ಕ್ಷೇತ್ರದಲ್ಲಿ ಈ ಬಾರಿ 1 ಲಕ್ಷಕ್ಕೂ ಅಧಿಕ ಜನರ ಹೆಸರುಗಳು ವೋಟರ್ ಲಿಸ್ಟ್ ನಿಂದ ಡಿಲೀಟ್ ಆಗಿದೆ. ಈ ಬಾರಿ ಉತ್ಸಾಹದಿಂದ ಮಸ್ಕತ್, ಮಲೇಷಿಯಾ ಸೇರಿ ವಿವಿಧ ದೇಶಗಳಿಂದ ಕೊಯಂಬತ್ತೂರು ಮೂಲದವರು ಬಂದಿದ್ರು. ವೋಟ್ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಸಾಕಷ್ಟು ಖರ್ಚುಗಳನ್ನ ಮಾಡಿಕೊಂಡು ಬಂದಿದ್ರು. ಆದ್ರೆ ವೋಟಿಂಗ್ಗೆ ಹೋದಾಗ ತಮ್ಮ ಹೆಸರೇ ಇಲ್ಲದಿರೋದನ್ನ ನೋಡಿ ಅವರೆಲ್ಲರೂ ಶಾಕ್ ಆಗಿದ್ದಾರೆ. ಬೇಸರದಿಂದ ಈ ವಿಚಾರವನ್ನ ನನ್ನ ಬಳಿ ಹೇಳ್ಕೊಂಡಿದ್ದಾರೆ ಅಂತ ತಿಳಿಸಿದ್ರು ಅಣ್ಣಾಮಲೈ. ಅಂದಹಾಗೆ ಇದು ಅಚಾನಕ್ ಆಗಿ ಆಗಿರೋದಲ್ಲ ಅನ್ನೋದನ್ನ ವಿವರಿಸ್ತಾ ಹೋಗ್ತಾರೆ ಅಣ್ಣಾಮಲೈ. ಎಷ್ಟು ವ್ಯವಸ್ಥಿತವಾಗಿ ಇದನ್ನ ಮಾಡಲಾಗಿದೆ ಅಂದ್ರೆ ಪ್ರತಿ ಬೂತ್ ನಲ್ಲೂ 20 ರಿಂದ 25 ಜನರ ಹೆಸರು ಮಾಯವಾಗಿದೆ. ಯಾವುದೋ ಒಂದು ಬೂತ್ ನಲ್ಲಿ ಬರೋಬ್ಬರಿ 830 ಜನರ ಹೆಸರು ಡಿಲೀಟ್ ಆಗಿದೆ. ದೇವಸ್ಥಾನದ ಸುತ್ತಮುತ್ತಗಳ ಬೂತ್ಗಳಲ್ಲೇ ಇಂತಹ ಘಟನೆ ಹೆಚ್ಚು ನಡೆದಿದೆ. ಇನ್ನು ಕೆಲವೆಡೆ ಒಂದೇ ಕುಟುಂಬದಲ್ಲಿ ಕೆಲವರ ಹೆಸರು ಇದ್ರೆ ಇನ್ನು ಕೆಲವರ ಹೆಸರು ಡಿಲೀಟ್ ಆಗಿದೆ. ಗಂಡನ ಹೆಸರು ಒಂದು ಬೂತ್ ನಲ್ಲಿದ್ರೆ ಹೆಂಡತಿಯ ಹೆಸರು 5-6 ಕಿಲೋಮೀಟರ್ ದೂರದ ಇನ್ಯಾವುದೋ ಬೂತ್ ನಲ್ಲಿ ಹಾಕಲಾಗಿದೆ. ಈಗ ನಮ್ಮ ಪ್ರಶ್ನೆ ಇರೋದು ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳಿಗೆ. ಮತದಾನ ಪ್ರಕ್ರಿಯೆ ನಡೆಯೋದಕ್ಕೂ ಮುನ್ನ ಏನೆಲ್ಲಾ ತಯಾರಿ ಮಾಡ್ಕೊಳ್ಬೇಕು ಅನ್ನೋದು ಅವರಿಗೆ ಗೊತ್ತೇ ಇಲ್ವಾ? ಅಥವಾ ಬೇಕೆಂದೇ ಡಿಎಂಕೆ ಜೊತೆಗೆ ಶಾಮೀಲಾಗಿ ಇಂತಹ ಕೃತ್ಯಕ್ಕೆ ಕೈ ಹಾಕಿದ್ದಾರಾ ಅಂತ ಅಣ್ಣಾಮಲೈ ಆರೋಪಿಸುತ್ತಿದ್ದಾರೆ. 1300 ವೋಟ್ಗಳಿರೋ ಬೂತ್ ನಲ್ಲಿ 830 ಜನರ ಹೆಸರು ಡಿಲೀಟ್ ಆಗುತ್ತೆ ಅಂದ್ರೆ ಇದು ಯಾವ ಲಾಜಿಕ್? ಇವರು ಯಾವ ರೀತಿ ಕೆಲಸ ಮಾಡಿರ್ಬೋದು ಅಂತ ಅನುಮಾನ ಬರ್ತಾ ಇದೆ. ಕೆಲವೆಡೆ ಈ ಮೋಸ ಬೆಳಕಿಗೆ ಬರ್ತಾ ಇದ್ದಂತೆ ಜನರು ಪ್ರತಿಭಟನೆ ಮಾಡಿದ್ದಾರೆ. ಮುಂದೆ ಏನು ಮಾಡೋದು ಅಂತ ಯೋಚಿಸ್ತಾ ಇದ್ದೀವಿ ಅಂತ ತಿಳಿಸಿದ್ರು. ಇನ್ನು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೊಯಂಬತ್ತೂರ್ನ ಸಾಕಷ್ಟು ಮತದಾರರು ನಮ್ಮ ವೋಟ್ ಮಿಸ್ ಆಗಿದೆ ಅಂತ ಟ್ವೀಟ್ ಮಾಡೋ ಮೂಲಕ ವಾಸ್ತವವನ್ನ ಬಿಚ್ಚಿಟ್ಟಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಡಿಲೀಟ್ ಆಗಿರೋ ಹೆಸರುಗಳೆಲ್ಲವೂ ಸಾಂಪ್ರದಾಯಿಕವಾಗಿ ಬಿಜೆಪಿಗೆ ಬೆಂಬಲಿಸಿಕೊಂಡು ಬಂದಿರೋ ಜನರದ್ದು ಅನ್ನೋದು. ಕೆಲವೆಡೆ ಮೃತಪಟ್ಟ ಪತಿಯ ಹೆಸರು ಲಿಸ್ಟ್ ನಲ್ಲಿ ಇದ್ರೆ ಬದುಕಿರೋ ಪತ್ನಿ ಹೆಸರು ಲಿಸ್ಟ್ ನಲ್ಲಿ ಇಲ್ವೇ ಇಲ್ಲ. ಇದರಿಂದ ಅಸಮಾಧಾನಗೊಂಡ ಮಹಿಳೆಯೊಬ್ಬರು ನಾನು ವೋಟ್ ಮಾಡೋ ತನಕ ಇಲ್ಲಿಂದ ಕದಲೋದಿಲ್ಲ ಅಂತ 2 ಗಂಟೆಗೂ ಅಧಿಕ ಕಾಲ ಬೂತ್ ನಲ್ಲೇ ಕುಳಿತ ಘಟನೆಗಳು ನಡೆದಿವೆ ಅನ್ನೋದನ್ನ ಅಣ್ಣಾಮಲೈ ಬಿಚ್ಚಿಟ್ಟಿದ್ದಾರೆ. ಆದ್ರಿಂದ ಯಾವೆಲ್ಲ ಬೂತ್ಗಳಲ್ಲಿ ಈ ರೀತಿ ಮತದಾರರ ಹೆಸರು ಮಾಯವಾಗಿದೆಯೋ ಅಲ್ಲೆಲ್ಲ ಮರು ಮತದಾನ ಮಾಡಿಕೊಡ್ಬೇಕು ಅನ್ನೋ ಅಭಿಪ್ರಾಯವನ್ನ ಹೊರಹಾಕಿದ್ರು ಅಣ್ಣಾಮಲೈ. ಇನ್ನು ಈ ಬಗ್ಗೆ ಕಾನೂನಾತ್ಮಕವಾಗಿ ಹೋರಾಟ ನಡೆಸೋದಾಗಿ ತಿಳಿಸಿದ್ರು ಅಣ್ಣಾಮಲೈ. ಮೊದಲಿಗೆ ಏನಾಗಿದೆ ಅನ್ನೋದನ್ನ ವಿತ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತೀವಿ. ನಮಗಿರೋ ಪ್ರಮುಖ ಪ್ರಶ್ನೆ ಏನಂದ್ರೆ ಇವರು 60% ವೋಟ್ಗಳನ್ನ ನಾಶ ಮಾಡಿ ಗೆದ್ದು ಬಿಟ್ರೆ ಅದು ನಿಜವಾದ ಗೆಲುವಾಗುತ್ತಾ? ನ್ಯಾಯಯುತವಾಗಿ ಎಲೆಕ್ಷನ್ ನಡೆಸಿ ಗೆದ್ದು ತೋರಿಸ್ಬೇಕಲ್ವಾ? ಎಲೆಕ್ಷನ್ ಕಮಿಷನ್ ಮಾಡಿರೋ ಎಡವಟ್ಟು ನೋಡ್ತಾ ಇದ್ರೆ ಇದರ ಹಿಂದೆ ರಾಜಕೀಯ ಕೈವಾಡ ಇರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದ್ರೆ ಒಂದು ಹೆಸರನ್ನ ಲಿಸ್ಟ್ ನಿಂದ ಡಿಲೀಟ್ ಮಾಡಬೇಕು ಅಂದ್ರೆ ಅಲ್ಲಿ ಸಾಕಷ್ಟು ಆಪ್ಷನ್ ಬರುತ್ತೆ. ಒಂದೇ ಅವರು ಮೃತಪಟ್ಟಿರ್ಬೇಕು, ಇಲ್ಲ ಒಂದೇ ಹೆಸರು 2 ಸಲ ಮೆನ್ಷನ್ ಆಗಿರ್ಬೇಕು. ಅದ್ಯಾವುದೂ ಇಲ್ಲದೆ ಬೇಕಾಬಿಟ್ಟಿ ಹೆಸರು ತೆಗಿತಾರೆ ಅಂದ್ರೆ ಏನರ್ಥ? ಕೆಲವು ಮತದಾರರು ಕಳೆದ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಮೃತಪಟ್ಟಿದ್ದಾರೆ. ಆದ್ರೆ ಅವರ ಹೆಸರು ಲಿಸ್ಟ್ ನಲ್ಲಿದೆ. ಬದುಕಿರೋ ಅವರ ಕುಟುಂಬಸ್ಥರ ಹೆಸರು ಇಲ್ಲ. ಇಷ್ಟು ದೊಡ್ಡ ಮಟ್ಟದಲ್ಲಿ ಇದೆಲ್ಲ ನಡೆಯೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಣ್ಣಾಮಲೈ. ಮತದಾನ ನಡೆಯೋ 2-3 ದಿನಗಳ ಮೊದಲೇ ಪ್ರತಿ ಮನೆಗೂ ತೆರಳಿ ಬೂತ್ ಸ್ಲಿಪ್ ಕೊಡೋ ಪ್ರಕ್ರಿಯೆ ಇದೆ. ಅದ್ಯಾವುದನ್ನು ಕೂಡ ಇಲ್ಲಿ ಸರಿಯಾಗಿ ನಡೆಸಿಲ್ಲ.
ಇದು ಕಡೆಗಣಿಸುವ ವಿಚಾರ ಅಲ್ವೇ ಅಲ್ಲ. ಯಾಕಂದ್ರೆ ಒಬ್ಬ ಮತದಾರ ತನ್ನ ಹಕ್ಕು ಚಲಾಯಿಸೋದಕ್ಕೆ ಬಂದಾಗ ಅವನ ಹೆಸರೇ ಇಲ್ಲ ಅಂದ್ರೆ ಮತ್ತೆ ಇನ್ನೊಂದು ಸಲ ಅವನು ವೋಟ್ ಹಾಕೋದಕ್ಕೆ ಮನಸ್ಸು ಮಾಡೋದಿಲ್ಲ. ಲೈಫ್ ಟೈಮ್ ವೋಟೇ ಹಾಕಲ್ಲ ಅನ್ನೋ ನಿರ್ಧಾರವನ್ನ ಅವನು ಕೈಗೊಳ್ಳೋ ಸಾಧ್ಯತೆ ಇರುತ್ತೆ. ಆದ್ರಿಂದ ಈ ಎಲ್ಲಾ ವಿಚಾರಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಬಗೆಹರಿಸಬೇಕಾಗಿರೋದು ಅಧಿಕಾರದಲ್ಲಿರುವವರ ಜವಾಬ್ದಾರಿ ಅಂತ ತಿಳಿಸಿದ್ರು. ಇನ್ನು ಒಂದು ಕಡೆ ಅಣ್ಣಾಮಲೈ ಕೊಯಂಬತ್ತೂರಿನಲ್ಲಿ ಹೀಗೆಲ್ಲ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ರೆ, ಬೇರೆ ಬೇರೆ ಮತಕ್ಷೇತ್ರಗಳಲ್ಲೂ ಇಂಥದ್ದೇ ಅನುಭವ ಆಗಿರೋ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇವೆ. ವೆಲ್ಲೂರು, ಚೆನ್ನೈ ಸೆಂಟ್ರಲ್ ನಲ್ಲಿ ಸಾಕಷ್ಟು ಜನರ ಹೆಸರು ಲಿಸ್ಟ್ ನಲ್ಲಿ ಇರಲಿಲ್ಲ ಅನ್ನೋದನ್ನ ಜನರು ಹಂಚಿಕೊಳ್ತಾ ಇದ್ದಾರೆ. ಅಲ್ಲದೆ ಕೆಲವೊಂದು ಬೂತ್ಗಳಲ್ಲಿ ಬಿಜೆಪಿ ವೋಟರ್ಸ್ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಬೂತ್ ಅಧಿಕಾರಿಗಳು ಮತದಾನವನ್ನ ಡಿಲೇ ಮಾಡಿದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ವೋಟರ್ ಐಡಿ ಹಾಗೂ ಸಂಬಂಧಪಟ್ಟ ದಾಖಲೆಗಳನ್ನ ತಂದ್ರೂ ಕೂಡ ಇಲ್ಲದ ದಾಖಲೆಗಳನ್ನ ಕೇಳಿ ಮತ ಹಾಕೋದಕ್ಕೆ ಬಿಡ್ತಾ ಇರಲಿಲ್ಲ. ಇದರಿಂದ ಟೈಮ್ ವೇಸ್ಟ್ ಮಾಡೋ ತಂತ್ರವನ್ನ ಮಾಡಲಾಗಿತ್ತು ಅಂತ ಜನರು ಆರೋಪಿಸ್ತಾ ಇದ್ದಾರೆ. ಒಂದು ಕಡೆ ಬಿಜೆಪಿ ವೋಟ್ಗಳನ್ನ ತಪ್ಪಿಸೋ ಪ್ರಕ್ರಿಯೆ ನಡೆದ್ರೆ, ಇನ್ನೊಂದು ಕಡೆ ಡಿಎಂಕೆಗೆ ಮತ ಸೆಳೆಯೋ ತಂತ್ರವನ್ನು ಬೂತ್ ಪಕ್ಕದಲ್ಲೇ ನಡೆಸಲಾಗ್ತಾ ಇತ್ತು. ಕೊಯಂಬತ್ತೂರಿನ ಪುದೂರು ವಾರ್ಡ್ನಲ್ಲಿ ಡಿಎಂಕೆ ಮುಖಂಡನೊಬ್ಬ ಹಣ ಹಂಚುತ್ತಾ ಇದ್ದಿದ್ದನ್ನ ಜನರು ನೋಡಿದ್ದಾರೆ. ತಕ್ಷಣವೇ ಎಲ್ಲರೂ ಒಗ್ಗೂಡಿ ಆತನನ್ನ ಹಿಡಿದು ಪೊಲೀಸರ ಕೈಗೆ ಒಪ್ಪಿಸಿದ್ದಾರೆ. ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಒಗ್ಗೂಡಿದ್ರಿಂದ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದು, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ನಡೀತಾ ಇರೋ ಡಿಎಂಕೆ ವಿರುದ್ಧ ಜನರು ಕಿಡಿಕಾರ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಅಣ್ಣಾಮಲೈ ಆರೋಪ ಮಾಡ್ತಾ ಇದ್ದ ಹಾಗೆ ಡಿಎಂಕೆ ತಮ್ಮ ಸೋಷಿಯಲ್ ಮೀಡಿಯಾ ವಿಂಗ್ ಗಳನ್ನ ಆಕ್ಟಿವ್ ಮಾಡಿಸಿದ್ದು ಟ್ರೋಲ್ ಮಾಡೋದಕ್ಕೆ ಆರಂಭಿಸಿದೆ. ಸೋಲಿನ ಭಯದಲ್ಲಿ ಅಣ್ಣಾಮಲೈ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಜನರು ಬಿಜೆಪಿಗೆ ಒಲವು ತೋರಿಸಿಲ್ಲ ಅನ್ನೋದು ಇದರಿಂದ ಸಾಬೀತಾಗ್ತಾ ಇದೆ. ಹಾಗೆ ಹೀಗೆ ಅಂತ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಪೋಸ್ಟ್ ಹರಿಬಿಡ್ತಾ ಇದ್ದಾರೆ. ಹೊರಗಿಂದ ನೋಡುವವರಿಗೆ ಇದೇ ರಿಯಾಲಿಟಿ ಅನ್ನಿಸೋ ಹಾಗೆ ಬಿಜೆಪಿ ಹಾಗೂ ಅಣ್ಣಾಮಲೈ ವಿರುದ್ಧ ಪೋಸ್ಟ್ ಗಳನ್ನ ಹರಿಬಿಡಲಾಗ್ತಾ ಇದೆ. ಆದ್ರೆ ಅಲ್ಲಿ ಗ್ರೌಂಡ್ ಲೆವೆಲ್ ನಲ್ಲಿ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇರುವವರು ಅಣ್ಣಾಮಲೈ ಪರ ನಿಂತಿದ್ದಾರೆ. ಇನ್ನು ಕಳೆದ ಬಾರಿ ಅಂದ್ರೆ 2019ರಲ್ಲಿ ಕೊಯಂಬತ್ತೂರು ರಿಸಲ್ಟ್ ನೋಡಿದ್ರೆ ಆಗ ಗೆದ್ದಿದ್ದು ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ PR ನಟರಾಜನ್. ಮೈತ್ರಿ ಅನ್ನೋ ಕಾರಣದಿಂದಲೂ ಡಿಎಂಕೆ ಹಾಗೂ ಎಐಎಡಿಎಂಕೆ ಕೊಯಂಬತ್ತೂರು ಕಣದಲ್ಲಿ ಇರಲಿಲ್ಲ. ಸಿಪಿಎಂನ ನಟರಾಜನ್ 5.7 ಲಕ್ಷ ಮತಗಳನ್ನ ಗಳಿಸಿದರೆ ಬಿಜೆಪಿಯ ಸಿಪಿ ರಾಧಾಕೃಷ್ಣನ್ 3.9 ಲಕ್ಷ ಮತಗಳನ್ನ ಗಳಿಸುವಲ್ಲಿ ಯಶಸ್ವಿಯಾಗಿದ್ರು. ಮೂರನೇ ಸ್ಥಾನದಲ್ಲಿದ್ದ ಕಮಲ್ ಹಾಸನ್ ರ ಎಂಎನ್ಎಂ ಪಕ್ಷ 1.4 ಲಕ್ಷ ಮತಗಳನ್ನ ಗಳಿಸಿತ್ತು. ಈ ಬಾರಿ ಎಂಎನ್ಎಂ ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಿರೋದು ಡಿಎಂಕೆಗೆ ಪ್ಲಸ್ ಆಗಿದ್ರೆ, ಎಐಎಡಿಎಂಕೆ ಸ್ಪರ್ಧಿಸ್ತಾ ಇದೆ ಅನ್ನೋದು ನೆಗೆಟಿವ್ ಆಗುತ್ತೆ. ಆದ್ರೆ ಇದೆರಡನ್ನು ಹೊರತುಪಡಿಸಿ ದೊಡ್ಡ ಮಟ್ಟದ ಬೆಂಬಲ ಇರೋದು ಅಣ್ಣಾಮಲೈಗೆ. ಕಳೆದ ಬಾರಿ ಇಷ್ಟೊಂದು ಪೈಪೋಟಿ ಇರದೇ ಇದ್ರೂ ಬಿಜೆಪಿಗೆ 3.9 ಲಕ್ಷ ವೋಟ್ ಬಂದಿದೆ. ಈ ಬಾರಿ ಶತಾಯಗತಾಯ ಬಿಜೆಪಿ ಗೆಲ್ಲಲೇಬೇಕು ಅಂತ ಅಲ್ಲಿನ ವೋಟರ್ಸ್ ಡಿಸೈಡ್ ಮಾಡಿದ್ದು ದೊಡ್ಡ ಪ್ರಮಾಣದಲ್ಲಿ ಅಣ್ಣಾಮಲೈಗೆ ಬೆಂಬಲ ಸಿಕ್ಕಿದೆ. ಆದ್ರಿಂದ 1 ಲಕ್ಷ ವೋಟ್ ಮಿಸ್ ಆದ್ರೂ ಅಣ್ಣಾಮಲೈ ಗೆಲುವನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಲೆಕ್ಕಾಚಾರವು ಹರಿದಾಡ್ತಾ ಇದೆ. ಒಟ್ನಲ್ಲಿ ಅಣ್ಣಾಮಲೈರನ್ನ ಸೋಲಿಸೋದಕ್ಕೆ ಕೊನೆ ಗಳಿಗೆಯವರೆಗೂ ಡಿಎಂಕೆ ನಾನಾ ಸರ್ಕಸ್ ಮಾಡಿರೋದು ಸಾಬೀತಾಗ್ತಾ ಇದೆ. ಇಷ್ಟಾದ ಮೇಲೂ ಅಣ್ಣಾಮಲೈ ಗೆದ್ದಿದೆ. ಆದ್ರೆ ಡಿಎಂಕೆಗೆ ಇದಕ್ಕಿಂತ ಮುಖಭಂಗ ಇನ್ನೊಂದು ಇಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಆದ್ರಿಂದ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.